ನಮಸ್ತೆ. ಇವಾಗಂತೂ ನನಗೆ ಬೆಳಿಗ್ಗೆ 5:30ಗೆ ದಿನ ಅನ್ನೋದು ಶುರು ಆಗತ್ತೆ. ಫ್ರೆಶ್ ಅಪ್ ಆಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು, 1 ಗ್ಲಾಸ್ ಬಿಸಿನೀರನ್ನ ಕುಡಿದ್ಬಿಟ್ಟು ವಾಕ್ ಹೋಗ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ರೆಗ್ಯುಲರ್ ಆಗಿ ವಾಕಿಂಗ್ ಹೋಗ್ತಿದ್ದೆ. ಬಟ್ ಈ ಥಂಡಿಗಾಲ ಬರುತ್ತಲ್ವಾ, ಆ ಟೈಮಲ್ಲಿ ನಾನು ವಾಕ್ ಎಲ್ಲ ಹೋಗೋದಿಲ್ಲ. ಬಿಕಾಸ್ ನನಗೆ ಸ್ವಲ್ಪ ಬೇಗನೆ ಶೀತ ಆಗೋಗ್ಬಿಡತ್ತೆ. ಮತ್ತೆ ಈ ಕೆಮ್ಮೆಲ್ಲ ಶುರು ಆಗಿತ್ತಲ್ವಾ, ಸೊ ಹಾಗಾಗಿ ಹೋಗ್ತಿರ್ಲಿಲ್ಲ. ನಾನಂತೂ ಕಾಯ್ತಾ ಇದ್ದೆ ಯಾವಾಗ ಸ್ವಲ್ಪ ಅಂದ್ರೆ ಥಂಡಿಗಾಲ ಎಲ್ಲ ಹೋಗುತ್ತೆ, ಬೇಸಿಗೆ ಥರ ಬರುತ್ತೆ, ವಾಕ್ ಯಾವಾಗ ಹೋಗೋಣ ಅಂತ ಹೇಳಿ. ಸೊ ಫೈನಲಿ ಇವಾಗ ಹೋಗ್ತಿದ್ದೀನಿ. ಆಗಲೇ ಸುಮಾರು ದಿನದಿಂದ ಹೋಗ್ತಿದ್ದೆ, ಬಟ್ ನಾನು ಶೂಟ್ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇನೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮನೆಯವರು ಮಟನ್ ತಗೊಂಡ್ ಬಂದಿದ್ರು. ಅಂದ್ರೆ ಭಾನುವಾರ ಹಬ್ಬ ಇತ್ತಲ್ವಾ, ನಾನ್ ವೆಜ್ ಎಲ್ಲ ಏನೂ ಮಾಡಿರ್ಲಿಲ್ಲ. ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಮಾಡ್ತಿದ್ದೆ. ಪಾವನಿ ಮಟನ್ ಎಲ್ಲ ಏನು ತಿನ್ನೋದಿಲ್ಲ. ಚಿಕನ್ ತರ್ಸೋಣ ಅಂತ ಅಂದ್ರೆ ಅವಳು ಬೇಡ ಅಂದ್ಲು. ಹಂಗಾಗಿ ಒಂದೆರಡು ಮೊಟ್ಟೆನ ಬೇಯಿಸ್ಬಿಟ್ಟು ಅವಳಿಗೆ ಫ್ರೈ ಮಾಡ್ಕೊಟ್ಬಿಡೋಣ ಅಂತ ಹೇಳಿ ಮಾಡ್ಕೊಡ್ತಾ ಇದ್ದೆ. ಬೆಳಿಗ್ಗೆ ಹೊತ್ತು ಇವಾಗ ಸ್ವಲ್ಪ ಬೇಗ ಎದ್ದೋಳೋದ್ರಿಂದ ನನಗೆ ಒಂಥರ ಮೈಂಡು ಮತ್ತು ಬಾಡಿ ಎಲ್ಲ ಒಂಥರ ಫ್ರೆಶ್ ಆಗಿರುತ್ತೆ ಅನ್ನೋ ಥರ ಅನಿಸುತ್ತೆ. ಅದಾದಮೇಲೆ ಈ ವಾಕಿಂಗ್ ಹೋಗೋದ್ರಿಂದ ನನಗೆ ಒಂಥರ ದಿನಪೂರ್ತಿ ಆ್ಯಕ್ಟಿವ್ ಆಗಿರೋಕ್ಕೂ ಹೆಲ್ಪ್ ಮಾಡತ್ತೆ. ಮತ್ತು ಬೆಳಿಗ್ಗೆ ಬೇಗ ಎದ್ದೋಳೋದ್ರಿಂದ ಕೆಲಸನೂ ಬೇಗ ಬೇಗ ಆಗ್ತಿದೆ. ಸೊ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಹಾಗೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಬೇಕಿತ್ತು. ಅಂದರೆ ನಾನು ಒಂದೇ ಸತಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ರೆಗ್ಯುಲರ್ ಆಗಿ ಹೇಳ್ತಾನೆ ಇರ್ತೀನಿ. ಆವಾಗವಾಗ ಒಂದೊಂದೇ ಕ್ಯಾಬಿನೆಟ್ಟು ನನಗೆ ಯಾವುದು ಗಲೀಜಾಗಿದೆ ಅಂತ ಹೇಳಿ ಫೀಲ್ ಆಗ್ತಾ ಇರುತ್ತೋ ಅದನ್ನ ಹಂಗಂಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೇಲಿ ಜಿರಳೆಗಳ ಕಾಟ ಎಲ್ಲ ಏನೂ ಇರೋದಿಲ್ಲ. ಸೊ ಹಾಗಾಗಿನೇ ನಮ್ಮ ಮನೇಲಿ ಸ್ವಲ್ಪ ಜಿರಳೆಗಳೆಲ್ಲ ಏನೂ ಇಲ್ಲ. ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತಾನೆ ನಾನು ಹೇಳ್ತೀನಿ. ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.